ಕ್ಷೇತ್ರದಿಂದ ಅಜ್ಞಾನದ ಕೇಳುಗೌಡಯ್ಯ, ಶ್ರೀ ತರಳಬಾಳ ಜಗದ್ಗುರು ವಿದ್ಯಾಸಂಸ್ಥೆ ವಿಶ್ವ ಸಿರಿಗೆರೆ, ಸ್ವಾತಂತ್ರ್ಯ ಜ್ಯೋತಿ ಪ್ರೌಢಶಾಲೆ ರಂಗಾಪುರ ನೊಲೆನೂರು, ಹೊಳಲ್ಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ನನ್ನ ಹೆಸರು ಭೂಮಿಕೆ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಇಂದು ರಸಪ್ರಶ್ನೆ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತೇನೆ. ದೈಹಿಕ ಶಿಕ್ಷಣದ ಮೊದಲನೇ ಪಾಠವಾದ ಆಧುನಿಕ ಒಲಿಂಪಿಕ್ ಮತ್ತು ಏಷ್ಯನ್ ಕ್ರೀಡೆಗಳು ಪಾಠದ ರಸಪ್ರಶ್ನೆ ಕಾರ್ಯಕ್ರಮವನ್ನು ಇಂದು ನಾವು ನಡೆಸುತ್ತಿದ್ದೇವೆ. ನಾವು ಆ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ 5 ತಂಡಗಳನ್ನಾಗಿ ವಿಭಾಗಿಸಿದ್ದೇವೆ. ಮೊದಲನೇ ತಂಡ PT ಉಷಾ, ಎರಡನೇ ತಂಡ ಧ್ಯಾನ್ ಚಂದ್, ಮೂರನೇ ತಂಡ ಸಚಿನ್ ತೆಂಡೂಲ್ಕರ್, ನಾಲ್ಕನೇ ತಂಡ ನೀರಜ್ ಚೋಪ್ರಾ, ನಾಲ್ಕನೇ ತಂಡ ಸ್ಮೃತಿ ಮಂದಾನ. ನಾವು ಈಗ 5 ತಂಡಗಳ ಹೆಸರುಗಳನ್ನು ತಿಳಿದುಕೊಂಡಿದ್ದೇವೆ. ಈಗ ನಾವು ರಸಪ್ರಶ್ನೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಮೊದಲನೇ ತಂಡಕ್ಕೆ ನೇರವಾದ ಪ್ರಶ್ನೆ ಇರುತ್ತದೆ. ಅವರು ಅದೇ ತಂಡ ಉತ್ತರವನ್ನು ಹೇಳಿದರೆ ಅವರಿಗೆ 10 ಅಂಕವನ್ನು ಪಡೆಯುತ್ತಾರೆ. ಆ ಪ್ರಶ್ನೆ ಮತ್ತೆ ಪಾಸ್ ಆದರೆ ಅದಕ್ಕೆ 5 ಅಂಕಗಳು ಇರುತ್ತದೆ. ಈಗ ಮೊದಲನೇ ತಂಡಕ್ಕೆ ನೇರವಾದ ಪ್ರಶ್ನೆ. ಇವರು ಉತ್ತರವನ್ನು ಹೇಳಿದರೆ 10 ಅಂಕ. ಮತ್ತೆ ಇವರು ಉತ್ತರವನ್ನು ಹೇಳದೆ ಬೇರೆಯವರಿಗೆ ಪಾಸ್ ಆದರೆ ಅವರು ಹೇಳಿದ ಉತ್ತರಕ್ಕೆ 5 ಅಂಕಗಳು ಇರುತ್ತದೆ. ಈಗ ಮೊದಲನೇ ತಂಡಕ್ಕೆ ನೇರವಾದ ಪ್ರಶ್ನೆ. ಒಲಿಂಪಿಕ್ ಕ್ರೀಡೆಗಳು ಮೊಟ್ಟ ಮೊದಲು ಯಾವ ದೇಶದಲ್ಲಿ ನಡೆಯಿತು? ಗ್ರೀಕ್ ದೇಶದಲ್ಲಿ. ಸರಿಯಾದ ಉತ್ತರ 10 ಅಂಕಗಳು. ಎರಡನೇ ತಂಡಕ್ಕೆ ನೇರವಾದ ಪ್ರಶ್ನೆ. ವಾಲಿಬಾಲ್ ಆಟಗಾರರ ಸಂಖ್ಯೆ ಎಷ್ಟು? ಸರಿಯಾದ ಉತ್ತರ 10. ಈಗ ಮೂರನೇ ತಂಡಕ್ಕೆ ನೇರವಾದ ಪ್ರಶ್ನೆ. ರೋಮ್ನ ಯಾವ ದೊರೆ ಕ್ರೀಡಾಕೂಟವನ್ನು ನಿಲ್ಲಿಸಿದನು? ತಪ್ಪಾದ ಉತ್ತರ. ಪಾಸ್. ಗ್ರೀಕ್ ದೇಶದ ಥಿಯೋಸ್. ಪಾಸ್. ಪಾಸ್. ರೋಮ್ನ ದೊರೆ ಯಾವ ಕ್ರೀಡಾಕೂಟವನ್ನು ನಿಲ್ಲಿಸಿದನು? ಪಾಸ್. ಜರ್ಮನಿಯ ಬರ್ಲಿನ್ ಒಲಿಂಪಿಕ್. ಸರ್, ತಪ್ಪಾದ ಉತ್ತರ. ಈ ಪ್ರಶ್ನೆಗೆ ಯಾರು ಉತ್ತರವನ್ನು ಹೇಳಲಿಲ್ಲ. ರೋಮ್ನ ಥಿಯೋಡೋಸಿಯಸ್ ದೊರೆ ಕ್ರೀಡಾಕೂಟವನ್ನು ನಿಲ್ಲಿಸಿದನು. ಇದರ ಉತ್ತರ ರೋಮ್ನ ಥಿಯೋಡೋಸಿಯಸ್ ದೊರೆ ಕ್ರೀಡಾಕೂಟವನ್ನು ನಿಲ್ಲಿಸಿದನು. ಈಗ ನಾಲ್ಕನೇ ತಂಡಕ್ಕೆ ನೇರವಾದ ಪ್ರಶ್ನೆ. 2024ರ IPL ವಿಜೇತ ತಂಡ ಯಾವುದು? ಸರಿಯಾದ.
ಈಗ 5ನೇ ತಂಡಕ್ಕೆ ನೇರವಾದ ಪ್ರಶ್ನೆ. ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಮೊಟ್ಟ ಮೊದಲ ಅಧ್ಯಕ್ಷರು ಯಾರು? ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಮೊಟ್ಟ ಮೊದಲ ಅಧ್ಯಕ್ಷರು ಯಾರು? ತಪ್ಪಾದ ಉತ್ತರ ಪಾಸ್. ಸರಿಯಾದ ಉತ್ತರ. ಈಗ ಮೊದಲನೇ ಸುತ್ತು ಮುಗಿದಿದೆ. ಈಗ ಎರಡನೇ ಸುತ್ತು. ಎರಡನೇ ತಂಡದಿಂದ ಪ್ರಾರಂಭಿಸೋಣ. ಎರಡನೇ ತಂಡಕ್ಕೆ ನೇರವಾದ ಪ್ರಶ್ನೆ. ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ವಿಶ್ವಕಪ್ ಗೆಲ್ಲಿಸಿದ ನಾಯಕ ಯಾರು? ಭಾರತದ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ವಿಶ್ವಕಪ್ ಗೆಲ್ಲಿಸಿದ ನಾಯಕ ಯಾರು? ಪಾಸ್. ಮಹೇಂದ್ರ ಸಿಂಗ್ ಧೋನಿ. ಸರಿಯಾದ ಉತ್ತರ. ಈಗ ಮೂರನೇ ತಂಡಕ್ಕೆ ನೇರವಾದ ಪ್ರಶ್ನೆ. ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಮುಖ್ಯ ಕಚೇರಿ ಯಾವ ದೇಶದಲ್ಲಿದೆ? ಸ್ವಿಟ್ಜರ್ಲ್ಯಾಂಡ್ನ ಲೂಸಾನ್. ಸರಿಯಾದ ಉತ್ತರ. ಈಗ ನಾಲ್ಕನೇ ತಂಡಕ್ಕೆ ನೇರವಾದ ಪ್ರಶ್ನೆ. ಒಲಿಂಪಿಕ್ ಕ್ರೀಡಾ ಧ್ವಜವನ್ನು 1912ರಲ್ಲಿ ಯಾರು ವಿನ್ಯಾಸಗೊಳಿಸಿದರು? ಸರಿಯಾದ ಉತ್ತರ. ಈಗ ಐದನೇ ತಂಡಕ್ಕೆ ನೇರವಾದ ಪ್ರಶ್ನೆ. ಒಲಿಂಪಿಕ್ ಧ್ವಜವನ್ನು ಬಿಳಿ ಬಣ್ಣದ ವಸ್ತ್ರದ ಮೇಲೆ 5 ವಿವಿಧ ಬಣ್ಣಗಳನ್ನು ಹೊಂದಿದೆ. ಅವು ಯಾವುವು? ನೀಲಿ, ಹಳದಿ, ಕೆಂಪು, ಕಪ್ಪು, ಹಸಿರು. ಸರಿಯಾದ ಉತ್ತರ. ಈಗ ಮೊದಲನೇ ತಂಡಕ್ಕೆ ನೇರವಾದ ಪ್ರಶ್ನೆ. ಒಲಿಂಪಿಕ್ ಧ್ವಜವು ಯಾವ ಬಣ್ಣದ ವಸ್ತ್ರದ ಮೇಲೆ 5 ವಿವಿಧ ಬಣ್ಣಗಳನ್ನು ಹೊಂದಿರುತ್ತದೆ? ಬಿಳಿ ಬಣ್ಣದ ಮೇಲೆ ಹೊಂದಿದೆ. ಸರಿಯಾದ ಉತ್ತರ. ಈಗ ಎರಡನೇ ಸುತ್ತಿನ ಕೊನೆಯ ಪ್ರಶ್ನೆ. ಎರಡನೇ ತಂಡಕ್ಕೆ ನೇರವಾದ ಪ್ರಶ್ನೆ. ಒಲಿಂಪಿಕ್ಸ್ನಲ್ಲಿ ಬಂಗಾರದ ಪದಕ ಗೆದ್ದ ನೀರಜ್ ಚೋಪ್ರಾ ಯಾವ ಹುದ್ದೆಯಲ್ಲಿದ್ದಾರೆ? ಒಲಿಂಪಿಕ್ಸ್ನಲ್ಲಿ ಬಂಗಾರದ ಪದಕ ಗೆದ್ದ ನೀರಜ್ ಚೋಪ್ರಾ ಯಾವ ಹುದ್ದೆಯಲ್ಲಿದ್ದಾರೆ? ಪಾಸ್.
ಪಾಸ್. ಪಾಸ್. ಪಾಸ್. ಮಿಲಿಟರಿ ಹುದ್ದೆ ಇರುತ್ತಾರೆ. ಸರಿಯಾದ ಉತ್ತರ. ಸರಿಯಾದ ಉತ್ತರ 5. ಈಗ ಮೂರನೇ ಸುತ್ತಿನ ಎರಡನೇ ಪ್ರಶ್ನೆ, ನಾಲ್ಕನೇ ತಂಡಕ್ಕೆ ನೇರವಾದ ಪ್ರಶ್ನೆ. ಗ್ರೀಕ್ನ ಕವಿಯಾದ ಕಾಸ್ಟಿಸ್ ಪಾಲಿಮಾಸ್ ಬರೆದ ಗೀತೆಯನ್ನು ಯಾರು ಸಂಗೀತ ಸಂಯೋಜನೆ ನುಡಿಸಲಾಯಿತು? ಗ್ರೀಕ್ನ ಕವಿಯಾದ ಕಾಸ್ಟಿಸ್ ಪಾಲಿಮಾಸ್ ಬರೆದ ಗೀತೆಯನ್ನು ಯಾರು ಸಂಗೀತ ಸಂಯೋಜನೆ ನುಡಿಸಲಾಯಿತು? ಸರಿಯಾದ ಉತ್ತರ 10. ಐದನೇ ತಂಡಕ್ಕೆ ನೇರವಾದ ಪ್ರಶ್ನೆ. ಏಷ್ಯನ್ ಕ್ರೀಡಾಕೂಟವನ್ನು ಎಷ್ಟರಲ್ಲಿ ಭಾರತದ ರಾಜಧಾನಿಯಾದ ದೆಹಲಿಯಲ್ಲಿ ನಡೆಸಬೇಕೆಂದು ತೀರ್ಮಾನಿಸಲಾಯಿತು? ಏಪ್ರಿಲ್ 15. ತಪ್ಪಾದ ಉತ್ತರ ಪಾಸ್. ಸರಿಯಾದ ಉತ್ತರ 5. ಐದನೇ ತಂಡಕ್ಕೆ 0. ಈಗ ಮೂರನೇ ಸುತ್ತಿನಲ್ಲಿ ಒಂದನೇ ತಂಡಕ್ಕೆ ನೇರವಾದ ಪ್ರಶ್ನೆ. ಒಲಿಂಪಿಕ್ನ ಮುಖ್ಯ ಗುರಿ ಯಾವುದು? ನೈಪುಣ್ಯತೆ ಹಾಗೂ ದೈಹಿಕ ಸಾಮರ್ಥ್ಯ. ಸರಿಯಾದ ಉತ್ತರ. ಈಗ ಎರಡನೇ ತಂಡಕ್ಕೆ ನೇರವಾದ ಪ್ರಶ್ನೆ. ಲಂಡನ್ ಒಲಿಂಪಿಕ್ನಲ್ಲಿ ಇಂಡಿಯನ್ ಒಲಿಂಪಿಕ್ ಕಮಿಟಿಯ ಪ್ರತಿನಿಧಿಯಾಗಿ ಯಾರು ಭಾಗವಹಿಸಿದ್ದರು? ಶ್ರೀ ಗುರುದತ್ ಸೋಂದಿಯವರು. ಸರಿಯಾದ ಉತ್ತರ. ಈಗ ಮೂರು ಸುತ್ತು ಮುಗಿದಿದೆ. ನಾಲ್ಕನೇ ಸುತ್ತು. ಮೊದಲನೇ ಪ್ರಶ್ನೆ, ನಾಲ್ಕನೇ ತಂಡಕ್ಕೆ ನೇರವಾದ ಪ್ರಶ್ನೆ. 2023 ಏಕದಿನ ವಿಶ್ವಕಪ್ ವಿಜೇತ ತಂಡ ಯಾವುದು? ಆಸ್ಟ್ರೇಲಿಯಾ. ಸರಿಯಾದ ಉತ್ತರ. ಐದನೇ ತಂಡಕ್ಕೆ ನೇರವಾದ ಪ್ರಶ್ನೆ. ಆಧುನಿಕ ಒಲಿಂಪಿಕ್ ಕ್ರೀಡಾಕೂಟದ ಜನಕ ಯಾರು? Time is over. Passport. ತಪ್ಪಾದ ಉತ್ತರ ಪಾಸ್. ನೀರಜ್ ಚೋಪ್ರಾ. ತಪ್ಪಾದ ಉತ್ತರ ಪಾಸ್. ಬ್ಯಾರನ್ ಬೇರೆ ಡಿ ಕೊಬರ್ಟಿ. ಸರಿಯಾದ ಉತ್ತರ 5. ಐದನೇ ತಂಡ
ಈಗ ಮೊದಲನೇ ತಂಡಕ್ಕೆ ನೇರವಾದ ಪ್ರಶ್ನೆ. ಮೊಟ್ಟ ಮೊದಲ ಒಲಿಂಪಿಕ್ ಜ್ಯೋತಿಯನ್ನು ಯಾವ ಕ್ರೀಡಾಕೂಟದಲ್ಲಿ ಜಾರಿಗೆ ತರಲಾಯಿತು? ಸಾವಿರದ 1996 ಜರ್ಮನಿಯ. ತಪ್ಪಾದ ಉತ್ತರ ಪಾಸ್. ಮೊಟ್ಟ ಮೊದಲ ಒಲಿಂಪಿಕ್ ಜ್ಯೋತಿಯನ್ನು ಯಾವ ಕ್ರೀಡಾಕೂಟದಲ್ಲಿ ಜಾರಿಗೆ ತರಲಾಯಿತು? ಮೊಟ್ಟ ಮೊದಲ ಒಲಿಂಪಿಕ್ ಜ್ಯೋತಿಯನ್ನು ಯಾವ ಕ್ರೀಡಾಕೂಟದಲ್ಲಿ ಜಾರಿಗೆ ತರಲಾಯಿತು? ಜರ್ಮನಿಯ ಬರ್ಲಿನ್ ಒಲಿಂಪಿಕ್ ಕ್ರೀಡಾ. ಎಷ್ಟರಲ್ಲಿ? 1936. ಸರಿಯಾದ ಉತ್ತರ. ಎರಡನೇ ತಂಡಕ್ಕೆ ನೇರವಾದ ಪ್ರಶ್ನೆ. ಏಷ್ಯನ್ ಗೇಮ್ಸ್ನ ಜವಾಬ್ದಾರಿ ನಿರ್ವಹಿಸುವ ಸಂಸ್ಥೆ ಯಾವುದು? ಏಷ್ಯನ್ ಗೇಮ್ಸ್ ಫೆಡರೇಷನ್. ಸರಿಯಾದ ಉತ್ತರ. ಈಗ ಮೂರನೇ ತಂಡಕ್ಕೆ ನೇರವಾದ ಪ್ರಶ್ನೆ ಮತ್ತು ನಾಲ್ಕನೇ ಸುತ್ತಿನ ಕೊನೆಯ ಪ್ರಶ್ನೆಯಾಗಿದೆ. ಮೊಟ್ಟ ಮೊದಲ ಏಷ್ಯನ್ ಗೇಮ್ಸ್ ಯಾವ ರಾಷ್ಟ್ರದಲ್ಲಿ ಆಯೋಜಿಸಲಾಯಿತು? ಮೊಟ್ಟ ಮೊದಲು ಏಷ್ಯನ್ ಗೇಮ್ಸ್ ಯಾವ ರಾಷ್ಟ್ರದಲ್ಲಿ ಆಯೋಜಿಸಲಾಯಿತು? ಸರಿಯಾದ ಉತ್ತರ. ಈಗ 4 ಸುತ್ತು ಮುಗಿದಿದೆ. ಈಗ 5ನೇ ಸುತ್ತನ್ನು ಪ್ರಾರಂಭಿಸೋಣ. 5ನೇ ಸುತ್ತು 5ನೇ ತಂಡದ ಮೊದಲನೇ ಪ್ರಶ್ನೆ. ಒಲಿಂಪಿಕ್ ಧ್ಯೇಯ ವಾಕ್ಯದ ಅರ್ಥವೇನು? ಇನ್ನೂ ವೇಗ, ಇನ್ನೂ ಶಕ್ತಿ, ಇನ್ನೂ ಎತ್ತರ. ಸರಿಯಾದ ಉತ್ತರ. ಈಗ 4ನೇ ತಂಡಕ್ಕೆ ನೇರವಾದ ಪ್ರಶ್ನೆ. ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಕಾರ್ಯದರ್ಶಿಯಾಗಿ ಯಾರು ಆಯ್ಕೆಯಾದರು? ಸರಿಯಾದ ಉತ್ತರ. 10 ಅಂಕಗಳು. ಮೂರನೇ ತಂಡಕ್ಕೆ ನೇರವಾದ ಪ್ರಶ್ನೆ. ಒಲಿಂಪಿಕ್ ಧ್ಯೇಯ ವಾಕ್ಯ ಯಾವುದು? ಸರಿಯಾದ ಉತ್ತರ. ಎರಡನೇ ತಂಡಕ್ಕೆ ನೇರವಾದ ಪ್ರಶ್ನೆ. ಯಾವಾಗ ಏಷ್ಯಾ ಖಂಡದ ಬಹುತೇಕ ರಾಷ್ಟ್ರಗಳು ಸ್ವತಂತ್ರವಾದವು? ಎರಡನೇ ಮಹಾಯುದ್ಧದ ನಂತರ. ಸರಿಯಾದ ಉತ್ತರ. 5ನೇ ಸುತ್ತಿನ ಕೊನೆಯ ಪ್ರಶ್ನೆ ಆಗಿದೆ.
ಮೊದಲನೇ ತಂಡಕ್ಕೆ ನೇರವಾದ ಪ್ರಶ್ನೆ. ಆಧುನಿಕ ಒಲಿಂಪಿಕ್ ಕ್ರೀಡಾಕೂಟ ಎಷ್ಟರಲ್ಲಿ ನಡೆಸುವುದೆಂದು ಸಮಿತಿಯು ನಿರ್ಣಯ ಮಾಡಿತು? ಸಾವಿರದ 896 ಏಪ್ರಿಲ್ 5ರಂದು ನಡೆಸಬೇಕೆಂದು ಆದೇಶಿಸಿ ನಿರ್ಣಯ ಮಾಡಿದೆ. ಸರಿಯಾದ ಉತ್ತರ. ತಂಡಗಳ ಫಲಿತಾಂಶ ಹೀಗಿವೆ. ಮೊದಲನೇ ತಂಡ ಪಿಟಿ ಉಷಾ ತಂಡವು 45 ಅಂಕಗಳನ್ನು ಪಡೆದಿದೆ. ಎರಡನೇ ತಂಡ ಧ್ಯಾನ್ ಚಂದ್ ತಂಡವು 50 ಅಂಕಗಳನ್ನು ಪಡೆದಿವೆ. ಮೂರನೇ ತಂಡ ಸಚಿನ್ ತೆಂಡೂಲ್ಕರ್ 45 ಅಂಕವನ್ನು ಪಡೆದಿದೆ. ನೀರಜ್ ಚೋಪ್ರಾ ಈ ತಂಡ 50 ಅಂಕಗಳನ್ನು ಪಡೆದಿದೆ. ಐದನೇ ತಂಡ ಸ್ಮೃತಿ ಮಂದಣ್ಣ ಈ ತಂಡವು 20 ಅಂಕಗಳನ್ನು ಪಡೆದಿದೆ. ಇದರಲ್ಲಿ ವಿಜೇತರಾದರು 2 ತಂಡಗಳಿವೆ. 2 ಮತ್ತು 4ನೇ ತಂಡ ಮೊದಲನೇ ಸ್ಥಾನವನ್ನು ಪಡೆದಿದೆ. ಪಿಟಿ ಉಷಾ ಮತ್ತು ನೀರಜ್ ಚೋಪ್ರಾ ಇವರಿಗೆ ಅಭಿನಂದನೆಗಳು. ಎರಡನೇ ಸ್ಥಾನವಾಗಿ ಮೊದಲನೇ ತಂಡ ಪಿಟಿ ಉಷಾ ಮತ್ತು ಇನ್ನೊಂದು ಸಚಿನ್ ತೆಂಡೂಲ್ಕರ್ ಈ 2 ತಂಡಗಳು 2ನೇ ಸ್ಥಾನವನ್ನು ಪಡೆದು ವಿಜೇತರಾಗಿದ್ದಾರೆ. ಧನ್ಯವಾದಗಳು. ಮೂರನೇ ಸ್ಥಾನ ಪಡೆದ ಸ್ಮೃತಿ ಮಂದಣ್ಣ ತಂಡವು 20 ಅಂಕವನ್ನು ಪಡೆದು ಜಯಶೀಲರಾಗಿದ್ದಾರೆ. ಧನ್ಯವಾದಗಳು.